ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡದಿರಿ ಹುಚ್ಚಪ್ಪಗಳಿರ ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರೆ ಅಂಥ ಮನುಷ್ಯರೆಂಬ ಮನುಷ್ಯರು ಮನುಷ್ಯತ್ವನ ಮರೆತು ರಾಕ್ಷಸರಾದಾಗ, ಕೊಲೆ ಅತ್ಯಾಚಾರದಂತ ಹೀನ ಕೃತ್ಯಕ್ಕಿಳಿದಾಗ ಅವರನ್ನ ಏನಂತ ಅನ್ಬೋದು? ಮನುಷ್ಯ ರೂಪದಲ್ಲಿರೋ ರಾಕ್ಷಸರು ಅಂತ ಹೇಳ್ಬೋದೇನೋ ಅಷ್ಟೇ. ಇಂಥ ಮನುಷ್ಯ ರೂಪದಲ್ಲಿರೋ ರಾಕ್ಷಸರಿಂದ ಹಾಳಾಗಿ ಹೋದ ಒಬ್ಬ ಹೆಣ್ಣು ಮಗಳ ದುರಂತ ಕಥೆನ ನಾವಿವತ್ತು ಕ್ರೈಮ್ ಫೈಲ್ನಲ್ಲಿ ನಿಮ್ಗೆ ಹೇಳೋಕ್ ಹೊರಟಿದ್ದೀವಿ. ಆಗಸ್ಟ್ 25, 2012 ಬೆಳಿಗ್ಗೆ 9 ಗಂಟೆ. ಹಲೋ ಅಮ್ಮ, ನಾನಮ್ಮ ಕುಮಾರ. ಏನಾಯ್ತು ರಿಸಲ್ಟು? ಅಮ್ಮ, ಫಸ್ಟ್ ಕ್ಲಾಸ್ ಬಂದೇನಮ್ಮ. ಇಡೀ ಸ್ಕೂಲಿನ ನಂದೇ ಹೈಯೆಸ್ಟ್ ಅಮ್ಮ. ತುಂಬಾ ಸಂತೋಷ ಕಣೋ. ಬೇಗ ಬಂದ್ಬಿಡು ಕಂದ. ನಿನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ನೀನ್ ಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರೋಣ. ಆಮೇಲೆ ಕೂತ್ಕೊಂಡು ನಿನ್ನ ಯಾವ ಕಾಲೇಜಿಗೆ ಸೇರಿಸೋದು ಅಂತ ಯೋಚನೆ ಮಾಡೋಣ, ಸರಿನಾ? ಅಮ್ಮ, ನಾನೆಂತೂ ಸೈನ್ಸೇ ಕಣಮ್ಮ ತಗೊಳೋದು. ನೀನ್ ಬೇಗ ಬಾರೋ, ಆಮೇಲೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡೋಣಂತೆ. ಸರಿ ಆಯ್ತಮ್ಮ. ಮಂಗಳ ಅಷ್ಟೋ ಇಷ್ಟೋ ಓದ್ಕೊಂಡಿರೋಳು. LIC ಏಜೆಂಟ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಮಕ್ಕಳನ್ನ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋದು ಮಂಗಳ ಕನಸು. ಮಂಗಳ ಮಾರ್ಗದರ್ಶನದಲ್ಲಿ ಬೆಳೆದ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ಮಂಗಳ ಮಗ ಕುಮಾರ ಇಡೀ ಶಾಲೆಗೆ ಮೊದಲಿಗನಾಗಿ ಪಾಸ್ ಆಗ್ತಾನೆ. ಮಗನ ಬಗ್ಗೆಗಿರೋ ಕನಸು ಮತ್ತಷ್ಟು ಗರಿಗೆದರುತ್ತೆ. ಏನಿವತ್ತು ಪಾಯಸ ಮಾಡ್ಬಿಟ್ಟಿದ್ಯಾ? ನನ್ ಮಗ ಇಡೀ ಸ್ಕೂಲ್ಗೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾನೆ. ಅದಕ್ಕಿಂತ ಹಬ್ಬ ಬೇಕಾ? ಅವನ್ ಟೀಚರ್ಸ್ ಎಲ್ಲ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ ಅವನ್ನ. ನನಗಂತೂ ಸಂತೋಷದಿಂದ ಹೊಟ್ಟೆ ತುಂಬ ಹೋಗಿದೆ. ಮಧ್ಯಾಹ್ನನೂ ಊಟ ಮಾಡಿಲ್ಲ ನಾನು. ಈಗಲೂ ಹಸುವಾಗ್ತಾ ಇಲ್ಲ. ಕುಮಾರ, ನಿಮ್ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದೇನೋ ಬೆಂಗಳೂರಲ್ಲಿ ಯಾವ್ಯಾವ ಕಾಲೇಜ್ ಇದೆ ಅಂತ? ಬೆಂಗಳೂರಿಗೆ ಯಾರು ಹೋಗೋರೀಗ? ಯಾರು ಅಂದ್ರೆ ಕುಮಾರ ರೀ. ನಾನು ಅವಳನ್ನ ಅಲ್ಲೇ ಕಾಲೇಜಿಗೆ ಸೇರಿಸೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನೋಡು ಮಂಗಳ, ಕಾಲೇಜು ಬೇಡ, ಗೆಲೇಜು ಬೇಡ. ಶಿಲ್ಪ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ. ನನಗೂ ದುಡಿಯೋ ಶಕ್ತಿ ಕಡಿಮೆ ಆಗ್ತಾ ಇದೆ. ಎದೆ ಎತ್ತರಕ್ಕೆ ಬೆಳೆದ ಮಗ ಅಲ್ಲೆಲ್ಲೋ ಓದಿಗಿದ್ದು ಅಂತ ಕೂತ್ಕೊಂಡೆ. ಇಲ್ಲಿ ನಮ್ಮ ಸಂಸಾರ ನೋಡ್ಕೊಳ್ಳೋರು ಯಾರು? ಏನ್ರಿ ಹೇಳ್ತಾ ಇದ್ದೀರಾ ನೀವು? ನೋಡು, ಕಾಲೇಜ್ ಸುತ್ಕೊಂಡು ಪೊಲೀಸ್ ಹವಾಸ ಮಾಡ್ಕೊಂಡು ಹಾಳಾಗಿ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕಾಲೇಜ್ಗೆ ಹೋಗೋದು ಉದ್ಧಾರ ಆಗಕ್ಕೆ, ಹಾಳಾಗಿ ಹೋಗಕ್ಕಲ್ಲ. ಅದೇನು ಬೇಕಾಗಿಲ್ಲ, ಅವನ ಕೆಲ್ಸಕ್ಕೆ ಹೋಗ್ಲಿ. ನಾನು ನನ್ನ ಮಗನ್ನ ಕೆಲ್ಸಕ್ಕೆ ಸೇರ್ಸಲ್ಲ ರೀ. ಅವನು ಓದ್ಬೇಕು, ಕಾಲೇಜ್ ಸೇರ್ತಾನೆ, ಓದ್ತಾನೆ ಅಷ್ಟೇ. ಆಯ್ತು, ನಾನು ಸಹಾಯಕ್ಕೆ ಯಾರು ಬರೋದಿಲ್ಲ. ಛೇ, ಒಳ್ಳೇದಾಗ್ಲಪ್ಪ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ದೊಡ್ಡ ಊರು ಅದು. ಯಾರ್ಯಾರ್ದು ಸಹವಾಸಕ್ಕೆ ಹೋಗ್ಬೇಡ. ನಿನ್ ಗಮನ ಏನೇ ಇದ್ರು ಓದಿನ ಕಡೆನೇ ಇರಬೇಕು. ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ಅಲ್ವಾ ಕುಮಾರ? ಯಾರೋ ಏನೋ ಮಾಡ್ತಾರೆ ಅಂತ ಅದನ್ನೆಲ್ಲ ಅನುಸರಿಸಕ್ ಹೋಗ್ಬೇಡ, ಗೊತ್ತಾಯ್ತಾ? ನನಗೆ ಗೊತ್ತು ಬಿಡಮ್ಮ. ನನ್ ಗಮನ ಏನಿದ್ರು ಓದೋದ್ರ ಕಡೆನೆ. ಸರಿಪ್ಪ, ಒಳ್ಳೇದಾಗ್ಲಿ. ಹೋಗ್ಬಿಡ್ಪಾ. ಹೋಗ್ಬಿಟ್ಟು ಬರ್ತೀನಮ್ಮ. ಹೋಗ್ಬಿಟ್ಟು ಬರ್ತೀನಿ ಶಿಲ್ಪ. ಹುಷಾರು. ಬಾಯ್. ಹುಷಾರು. ಓಹ್, ಮನೆಯೆಲ್ಲ ಸ್ಕೂಲ್ ಆಗ್ಬಿಟ್ಟಿದೆ. ಶಿಲ್ಪ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾಳೆ. ನಾನು ಯಾರ್ದೋ LIC ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದೀನಿ. ಅದ್ ಸರಿ, ಕುಮಾರನ್ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರಿ ತಾನೆ? ಓ, ನಮ್ ಪುಣ್ಯಗೆ ಅದೇ ಸಮಯಕ್ಕೆ ನಮ್ಮ ಸ್ನೇಹಿತೊಬ್ರು ಸಿಕ್ಕಿದ್ರು. ಹಾಗೆ ಒಂದು ಕಾಲೇಜಿಗೆ ಸೇರಿಸಿ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟು ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಏನೋ ಒಟ್ನಲ್ಲಿ ನಮ್ ಕುಮಾರ ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕು. ಓದ್ತಾನೆ ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಟ್ಟು ಬಂದಿದ್ದೀನಿ. ಬೇಜಾರ್ ಮಾಡ್ಕೊಂಡ ಕುಮಾರ ಎಲ್ಲಾರನ್ನೂ ಬಿಟ್ಟಿರ್ಬೇಕು ಅಂತ. ಬೇಜಾರು ಮಾಡ್ಕೊಳ್ಳೋದಕ್ಕೆ ಅವನೇನು ಚಿಕ್ಕ ಮಗುನೇನೆ. ಎಂದೊಳ್ಳೆ ಕತೆ ಆಯ್ತು. ಬಟ್ಟೆ ಎಸ್ತಿದೆ, ಬಾಬಾ ಊಟಕ್ಕೆ ಬಡಿಸು ಬಾ. ಒಂದ್ ನಿಮಿಷ ಬಂದೆ. ಮಂಗಳ ತನ್ನ ಊರು ಸುತ್ತಮುತ್ತ ಊರುಗಳಲ್ಲಿ LIC ಪಾಲಿಸಿ ಮಾಡಿಸ್ತಾ ಇರ್ತಾಳೆ. ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ತಿಳುವಳಿಕೆ ಮೂಡಿಸ್ತಾ ಇರ್ತಾಳೆ. ತನ್ನ ಕೈಲಾದ ಸಹಾಯ ಮಾಡ್ತಾ ಇರ್ತಾಳೆ. ಪುಟಿ, ನಂದು ಅಡಿಗೆ ಎಲ್ಲ ಆಯ್ತು. ನೀನ್ ಓದ್ಕೋತಾ ಇರೋ, ನಾನು ಸ್ವಲ್ಪ ಪಕ್ಕದ ಬೀದಿಗೆ ಹೋಗಿ ಬಂದ್ಬಿಡ್ತೀನಿ. ಯಾಕಮ್ಮ? ಆ ರಾಮಣ್ಣನ ಮಗ ಸಂತೋಷ ಇದ್ದಾನಲ್ಲ, ಅವ್ನು ಬೆಂಗಳೂರಲ್ಲೇ ಅಲ್ವಾ ಓದ್ತಾ ಇರೋದು? ಹೌದು. ಅವನು ಊರಿಂದ ಬಂದಿದ್ದಾನಂತೆ. ಹೋಗಿ
ಕುಮಾರ ಹೇಗೆ ಓದ್ತಾ ಇದ್ದಾನೆ, ಹೇಗಿದ್ದಾನೆ ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಪಾಪ ಕಣೆ ಕುಮಾರ, ಅವನನ್ನು ಬೆಂಗಳೂರು ಕಳಿಸ್ದಾಗ್ಲಿಂದ ನನಗೆ ಸಮಾಧಾನನೇ ಇಲ್ಲ. ಆಗಾಗ ಫೋನ್ ಮಾಡ್ತಾ ಇದ್ದ, ಯಾಕೋ ಈ ನಡುವೆ ಫೋನೇ ಮಾಡಿಲ್ಲ ನೋಡು. ತುಂಬಾ ಓದ್ತಾ ಇದ್ದಾನೋ ಏನೋ, ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಾಸ್ಟೆಲ್ ನಂಬರ್ಗೂ ನಾನು ಫೋನ್ ಮಾಡಿಲ್ಲ. ಹೋಗೊಂದ್ಸಲ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ. ಸರಿನಾ? ಆಯ್ತಾಯ್ತು, ಬೇಗ ಬಂದ್ಬಿಡು, ಊಟಕ್ಕೆ ಕಾಯ್ತಾ ಇರ್ತೀನಿ. ಆಯ್ತು ಪುಟ್ಟ, ಬರ್ತೀನಿ. ಜಯಲಕ್ಷ್ಮಿ, ಹೇಳಿ. ನಿನ್ ತಮ್ಮ ಸಂತೋಷ ರಜಕ್ ಬೆಂಗಳೂರಿಂದ ಬಂದಿದ್ದಾನಲ್ವಾ? ಬಂದಿದ್ದಾನೆ. ಎಲ್ಲಿ ಅವನು? ಇಲ್ಲ, ಆಚೆ ಹೋಗಿದ್ದಾನೆ. ಆಚೆ ಹೋಗಿದ್ದಾನಾ? ನೋಡಿ ಬಂದ ನೋಡಿ. ಸಂತೋಷ, ಕುಮಾರ ಹೇಗಿದ್ದಾನೆ? ನಿನ್ನೆ ಕಣೋ ಕೇಳ್ತಾ ಇರೋದು. ನೀನು ಮತ್ತೆ ನಮ್ ಕುಮಾರ ಒಂದೇ ಹಾಸ್ಟೆಲ್ ಇರೋದು, ಒಂದೇ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ನಮ್ಮ ಯಜಮಾನ್ರೆ ಹೇಳಿದ್ರು. ನಾನು ನಮ್ಮೂರ್ ಹುಡುಗರಿಬ್ರು ಜೊತೆಗಿದ್ರೆ ಹೊಂದ್ಕೊಂಡು ಹೋಗ್ತಾರೆ ಅಂತ ಸಮಾಧಾನವಾಗಿದ್ದೆ. ಹೇಗಿದ್ದಾನೆ ನಮ್ ಕುಮಾರ? ಚೆನ್ನಾಗಿ ಓದ್ತಾ ಇದ್ದಾನೆ ತಾನೆ ಅಲ್ವೋ? ನಿನಗ್ ರಜಾ ಇದ್ಮೇಲೆ ಅವನಿಗೂ ರಜಾ ಇರುತ್ತೆ ತಾನೆ? ಅವನು ಊರಿಗೆ ಬರ್ಬೇಕಾಗಿತ್ತಲ್ವಾ? ಇಲ್ಲಕ್ಕ, ನಿಮ್ ಮಗ ಕುಮಾರ್ ನಮ್ ಕಾಲೇಜಿಗೆ ಬರಲ್ಲ. ಮತ್ತೆ ನಿಮ್ ಕಾಲೇಜ್ಗೆ ಅವನನ್ನು ಸೇರಿಸ್ದೆ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಇಲ್ಲ. ಹಾಗಾದ್ರೆ ನಮ್ ಕುಮಾರ ಓದ್ತಾ ಇರೋ ಕಾಲೇಜ್ ಯಾವ್ದು ಸಂತೋಷ? ಅವ್ನು ಯಾವ ಕಾಲೇಜಲ್ಲಿ ಓದ್ತಿಲ್ಲಕ್ಕ. ನಮ್ ಕಾಲೇಜ್ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಮತ್ತೆ ನಮ್ಮ ಯಜಮಾನ್ರು ಅವನನ್ನ ಕಾಲೇಜಿಗೆ ಸೇರಿಸಿದೀನಿ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ ಅಕ್ಕ, ಅವ್ನ್ ಕಾಲೇಜ್ಗಂತೂ ಬರ್ತಾ ಇಲ್ಲ. ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ, ದೊಡ್ಡ ವಿದ್ಯಾವಂತ ಆಗ್ತಾನೆ ಅಂತ ಕನ್ಸು ಕಾಣ್ತಾ ಇದ್ದ ಮಂಗಳಾಗೆ ಅವನು ಹೋಟ್ಲಲ್ಲಿ ಮಾಣಿ ಕೆಲಸ ಮಾಡ್ತಿರೋ ವಿಚಾರ ಕೇಳಿ ತುಂಬಾ ಆಘಾತ ಆಗುತ್ತೆ. ತನ್ನ ಕನಸುಗಳನ್ನ ನುಚ್ಚು ನೂರು ಮಾಡಿದ ಗಂಡನನ್ನ ಶಪಿಸ್ತಾ ಮನೆಗೆ ಬರ್ತಾಳೆ. ಮಗನ್ ಯಾವ ಕಾಲೇಜಿಗೆ ಸೇರಿಸ್ತೇನ್ರಿ? ಯಾಕೆ? ಕೇಳ್ತಾ ಇದ್ದೀನಿ, ಹೇಳಿ. ಯಾವ ಕಾಲೇಜಿಗೆ ಸೇರಿಸಿರೋದು? ಕಾಲೇಜ್ಗಿಲ್ಲ ಸರ್, ನನಗೆಲ್ಲ ಗೊತ್ತಿಲ್ಲ, ಮರ್ತು ಹೋಗ್ತು. ಕಾಲೇಜಿಗೆ ಸೇರಿಸಿದ್ರೆ ತಾನೆ ಹೆಸರು ನೆನಪಿರೋದಕ್ಕೆ. ಏನು ನಿನ್ ಬತ್ತಿನ ಅರ್ಥ? ಕಾಲೇಜಿಗೆ ಸೇರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಹೋಟ್ಲ್ ಕೆಲಸಕ್ಕೆ ಸೇರಿಸಿದೀರಾ ನನ್ ಮಗನ ಸಪ್ಲೈಯರ್ ಆಗಿ. ಇನ್ನೇನ್ ಮಾಡ್ಬೇಕಾಗಿತ್ತು? ಅವನು 4-5 ವರ್ಷ ಓದಿ DC ಆಗೋ ತನಕ ನಾ ಕೂಲಿನೇ ಮಾಡ್ಕೊಂಡಿರ್ಬೇಕಾಗಿತ್ತಾ? ನೋಡ್ ಬಂಗ್ಲಾ, ಮಗಳು ಸ್ವಲ್ಪ ದೊಡ್ಡವಳಾಗ್ತಾ ಇದ್ದಾಳೆ. ಅವಳು ಮದುವೆಗಿದ್ರೆ ಮಾಡೋ ಯೋಚನೆ ಇಲ್ವಾ ನಿನಗೆ? ನೋಡು, ತಿಂಗಳಿಗೆ ಅವನಿಗೀಗ 6,000 ರೂಪಾಯಿ ಸಂಬಳ ಬರುತ್ತೆ. ಏನೋ ಚೀಟಿ ಗೀಟಿ ಹಾಕೊಂಡ್ರೆ ಮಗಳ ಮದುವೆ ಮಾಡಿ ಮುಗಿಸ್ಬೋದು. ಕಾಲೇಜ್ ಅಂತೆ ಕಾಲೇಜು. ಎಂಥ ಕೆಲಸ ಮಾಡಿದ್ರಿ? ನನ್ನ ಮಗ ಓದ್ತಾನೆ, ದೊಡ್ಡ ಮನುಷ್ಯ ಆಗ್ತಾನೆ, ಉದ್ಧಾರ ಆಗ್ತಾನೆ ಅಂತೆಲ್ಲ ಕನ್ಸ್ ಕಂಡ್ಕೊಂಡಿದ್ದೆ ನಾನು. ಹಾಳು ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಮಂಗಳ, ನಾ ಕಾಲೇಜ್ ಸೇರಿಸ್ಬೇಕಂತ ಕರ್ಕೊಂಡು ಹೋದೆ. ಅಲ್ಲಿ ತನ್ನ ಸ್ನೇಹಿತರೊಬ್ರು ಸಿಕ್ಕರು. ಏ ನಂಜಯ್ಯ, ಏನಿಲ್ಲ 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 ಕಣಯ್ಯ, ಮಗನ್ನ ಕಾಲೇಜಿಗೆ ಸೇರಿಸೋಣ ಅಂತ ಬಂದಿದ್ದೀನಿ. ಕಾಲೇಜ್ಗ ಯಾಕೆ ಸಿದ್ದಪ್ಪ ನಗ್ತಾ ಇದ್ದೆ ನೀನು? ಈಗ ಓದಿ ಮನೇಲಿ ಕೂತಿರೋರ್ಗೆ ಕೆಲಸ ಇಲ್ಲ, ಇನ್ನ ಇವನು ಓದಿ ಮುಗಿಯೋಷ್ಟ್ರಲ್ಲಿ ಅಷ್ಟೇ. ನೋಡು, ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ, ಒಳ್ಳೆ ಸಂಬಳ, ಸೇರಿಸ್ತೀಯಾ? ನೋಡಪ್ಪ, ನನ್ನ ಹೆಂಡತಿವನ್ನ ಕಾಲೇಜಿಗೆ ಸೇರಿಸ್ಬಾ ಅಂತ ಹೇಳಿದಾಳೆ. ಹ್ಞೂಪ್ಪ, ನಾನು ಕೆಲಸ ಮಾಡೋದಿಲ್ಲ, ಕಾಲೇಜಿಗೆ ಸೇರಿಸು ನನ್ನ. ನೋಡು ಮರಿ, ಓದ್ಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಬೇಕು ಅಂತಾನೆ ಇಲ್ಲ, ಕೆಲಸ ಮಾಡ್ಕೊಂಡು ಈವ್ನಿಂಗ್ ಕಾಲೇಜ್ಗೆ ಹೋಗ್ಬೋದು. ಬಾ ಮರಿ, ಬನ್ನಿ ನಂಜಪ್ಪ. ಇದರಲ್ಲಿ 3,000 ರೂಪಾಯಿ ಇದೆ. ತಿಂಗಳಿಗೆ 6,000 ರೂಪಾಯಿ ಸಂಬಳ ಮಾತಾಡಿದ್ದೀನಿ ನಿಮ್ಮ ಮಗನಿಗೆ. ಸ್ವಲ್ಪ ದಿನ ಹೋದ್ಮೇಲೆ ಸಂಬಳ ಜಾಸ್ತಿ ಮಾಡ್ತಾರೆ. ಹೌದಾ? ಯಾವ ಓದೋದಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸಂಬಳ ದುಡಿಯಕ್ಕಾಗಲ್ಲ. ಚೆನ್ನಾಗಿ ಕೆಲಸ ಕಲ್ತು ಇವನೇ ಒಂದು ಹೋಟ್ಲು ಮಾಡಕ್ತಾನೆ. ನೋಡ್ತಾ ಇರು ನಂಜಯ್ಯ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ತಿಂಗಳು ಬಂದು ನೀನೇ ಸಂಬಳ ತಗೊಂಡೋಗು, ಆಯ್ತಾ? ನೀನ್ ನಡಿ ನಂಜಯ್ಯ, ನಾನು ಬರ್ತೀನಿ. ಮಗನ್ನ ಮುಂದೆ ಓದ್ಸೋಕ್ ಇಷ್ಟ ಇಲ್ದಿದ್ರು ಹೆಂಡತಿ ಒತ್ತಾಯಕ್ಕೆ ಕಟ್ಟುಬಿದ್ದು ನಂಜಯ್ಯ ಮಗನ್ನ ಬೆಂಗಳೂರು ಕರ್ಕೊಂಡ್ಬರ್ತಾನೆ. ಆದ್ರೆ ಅಲ್ಲಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಗಾಗತ್ತೆ. ನಂಜಯ್ಯ ದುಡ್ಡಿನ ಆಸೆಗೆ ಮಗನ್ನ ಹೋಟೆಲ್ನಲ್ಲಿ ಮಾಣಿ ಕೆಲಸಕ್ಕೆ ಸೇರಿಸ್ತಾನೆ. ಏನ್ ನಡೀತಿದೆ ಇಲ್ಲಿ? ನಾನು ಈ ಮನೇಲಿ ಇರೋದಿಲ್ಲ. ಏನಾಗಿದೆ ಮನೆಗೀಗ? ಮನೆಗೇನು ಆಗಿಲ್ಲ, ನಿಮ್ ಜೊತೆ ಇರೋದಕ್ಕೆ ನನಗಿಷ್ಟ ಇಲ್ಲ. ಅರೆ, ನಾನೇನ್ ಮಾಡಿದೆ ಈಗ? ಈಗ ಮಾಡಿರೋ ಸಾಲ ಇಡೀ ಜಿಲ್ಲೆಗೆ ಜಾಸ್ತಿ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಬಂದಿದ್ದ ನನ್ನ ಮಗ. ಅಂತ ಹುಡುಗನ್ ಕರ್ಕೊಂಡು ಹೋಗಿ ಹೋಟೆಲ್ನಲ್ಲಿ ಕೂಲಿ ಕೆಲ್ಸಕ್ಕೆ ಸೇರಿಸಿದಿರಿ.
ಅವನನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂತ ಎಷ್ಟು ಕನ್ಸು ಕಟ್ಕೊಂಡಿದ್ದೆ ನಾನು. ಎಲ್ಲ ಹಾಳು ಮಾಡ್ಬಿಟ್ರಿ. ಸಾಕು ಸಾಕು ನಿಮ್ ಸಹವಾಸ. ನಾನು ಹೋಗ್ತಾ ಇದ್ದೀನಿ. ನಾನು ನನ್ನ ಮಕ್ಕಳು ಹೇಗಾದ್ರೂ ಬದುಕೋತೀವಿ. ಏನೋ ಒಳ್ಳೇದು ಮಾಡಕ್ ನೋಡಿದ್ರೆ ನನಗೆ ಅಂತೀಯ ನೀನು. ಓದಿಸ್ತೀನಿ ಅಂತೀಯಲ್ಲ. ಈಗಿನ ಕಾಲದಲ್ಲಿ ಓದ್ದೋರಿಗೇನೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಸಿದ್ದಪ್ಪ, ಗೊತ್ತಾ ನಿನಗೆ? ನಿಮ್ಮ ಯಾವಂದೋ ಮಾತು ಕಟ್ಕೊಂಡು ಹೋಗ್ಲಿ ಬಿಡಿ. ಎಷ್ಟು ಹೇಳಿದ್ರು ವ್ಯರ್ಥಾನೇ ನಿಮ್ಗೆ. ನೋಡ್ತಾ ಇರಿ, ಮುಂದಿನ ವರ್ಷನಾದ್ರೂ ನನ್ನ ಮಗನ ಕಾಲೇಜಿಗೆ ಸೇರಿಸ್ತೀನಿ. ನನ್ನ ಮಗಳನ್ನು ಓದಿಸ್ತೀನಿ. ನಾನು ಹೋಗ್ತಾ ಇದ್ದೀನಿ. ನೀವೊಬ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆಯ್ತು, ನೀನು ನಿನ್ನ ಮಕ್ಕಳು ಏನಾರ ಮಾಡ್ಕೊಂಡು ಸಾಯಿರಿ. ನಾನೇ ಇರಲ್ಲ ಈಗ. ಎಲ್ಲರೂ ಕೂಲಿ ನಾರಿ ಮಾಡ್ಕೊಂಡು ಬದುಕೋತೀನಿ. ಈ ಮನೆಗೆ ಡೈರೆಕ್ಟ್ ಕೇಳು ನಾನು. ಒಟ್ನಲ್ಲಿ ಕುಮಾರನ್ ವಿಚಾರವಾಗಿ ನಡೆದ ಈ ಗಲಾಟೆಯಿಂದ ನಂಜಯ್ಯ ಈ ಕುಟುಂಬದಿಂದನೇ ದೂರ ಆಗ್ಬಿಡ್ತಾನೆ. ಮಂಗಳ ಮಾತ್ರ ಗಟ್ಟಿಯಾಗಿ ನಿಲ್ತಾಳೆ. ತನ್ನ LICಗೆ ಸಂಬಂಧಿಸಿದ ಓಡಾಟನ ಹೆಚ್ಚು ಮಾಡ್ಕೋತಾಳೆ. ಮಕ್ಕಳನ್ನ ವಿದ್ಯಾವಂತರಾಗ್ತದೆ ತನ್ನ ಬದುಕಿನ ಪರಮ ಗುರಿ ಅಂತ ಅನ್ಕೊಂಡ್ರ ಮಂಗಳಾಗೆ ಮತ್ತೊಂದು ದೊಡ್ಡ ಸಂತೋಷದ ಸುದ್ದಿ ಬರುತ್ತೆ. ಅದು ಅವಳ ಉತ್ಸಾಹನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಅಮ್ಮ ಶಿಲ್ಪ ಬಂದ್ಯಾ? ಏನಾಯ್ತು ರಿಸಲ್ಟು? ಅಮ್ಮ ಅದು ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ಏನೇ ಹೇಳ್ತಾ ಇದೀಯಾ? ಹಗಲು ರಾತ್ರಿ ಅಷ್ಟೊಂದು ಕಷ್ಟಪಟ್ಟು ಓದಿದ್ಯಲೆ, ಏನಾಯ್ತು ನಿಂಗೆ? ಸರಿಯಾಗಿ ನೋಡಿದ್ಯಾ? ಸರಿಯಾಗಿ ನೋಡ್ದೆ ಅಮ್ಮ. ಇಡೀ ಡಿಸ್ಟಿಕ್ಕಿಗೆ ನಾನೇ ಫಸ್ಟ್ ಅಂತೆ. ಅಲ್ವೇ ಪುಟ್ಟಿ, ಈಗ ಗಾಬರಿ ಮಾಡೋದು. ನನಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ತುಂಬಾ ಸಂತೋಷ ಆಗ್ತಿದೆ. ನಡಿ ದೇವ್ರ ದೀಪ ಹಚ್ಚೋಣ. ನಡಿ ಬಾ ಶಿಲ್ಪ. ಯಾವುದೇ ಕಾರಣಕ್ಕೂ ನಿನ್ನ ಅಣ್ಣಂಗೆ ಮೋಸ ಆದ ಹಾಗೆ ನಿನಗಾಗಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಒಳ್ಳೆ ಕಾಲೇಜಿಗೆ ಖಂಡಿತ ಸೇರಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು, ಡಾಕ್ಟ್ರು ಇಂಜಿನಿಯರು ಆಗಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆಯ್ತು ಬಿಡು. ಏನು ಓದಬೇಕು ಅಂತಿದೀಯಾ? ಅಮ್ಮ, ನಮ್ ಟೀಚರ್ಸ್ ಎಲ್ಲ ಸೈನ್ಸ್ ತಗೋ ಅಂತಿದ್ದಾರೆ. ಆದ್ರೆ ಒಂದ್ ಮಾತು, ನಾನ್ ಮಾತ್ರ ಬೆಂಗಳೂರಿಗೆ ಹೋಗಲ್ಲ. ಯಾಕೆ ಪುಟ್ಟಿ? ನಿನ್ನೊಬ್ಳನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಹೇಗೆ ಹೋಗ್ಲಿ? ಇಲ್ಲೇ ಎಲ್ಲಾದ್ರೂ ಸಿಟಿಲಿ ಸೇರ್ಕೋತೀನಿ. ಅವಾಗ ಬಂದು ಹೋಗಿ ಮಾಡ್ಬೋದು. ಆಯ್ತು ಬಿಡು. ಮೊದಲು ಕಾಲೇಜ್ ಹೇಗಿದೆ, ಸೀಟ್ ಸಿಗತ್ತೋ ಇಲ್ವೋ ಅದನ್ನೆಲ್ಲ ವಿಚಾರಿಸೋಣ. ಆಮೇಲೆ ತಾನೇ ಆ ಮಾತು. ಮಗನ ವಿಚಾರದಲ್ಲಿ ಆದ ಹಾಗಾಗಬಾರ್ದು ಅಂತ ಮಗಳು ಶಿಲ್ಪಾ ವಿಚಾರದಲ್ಲಿ ಮಂಗಳ ತುಂಬಾ ಎಚ್ಚರ ವಹಿಸ್ತಾಳೆ. ತಾನೇ ಖುದ್ದಾಗಿ ಓಡಾಡಿ ಕೊನೆಗೂ ಮಗಳನ್ನ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ತಾಳೆ. ಆದ್ರೆ ಅದೆಲ್ಲೋ ಇದ್ದ ನಂಜಯ್ಯ ಮತ್ತೆ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಮಂಗಳ, ಏನೇ ಯಾರನ್ನ ಕೇಳಿ ಮಗಳನ್ನ ಕಾಲೇಜಿಗೆ ಕಳಿಸ್ತೀನಿ ನೀನು? ಯಾಕೆ ಕಳಿಸ್ತೆ? ಯಾಕೆ ಅಂದ್ರೆ ಓದಿ ಉದ್ಧಾರ ಆಗ್ಲಿ ಅಂತ. ಅಪ್ಪ ಅನ್ಸ್ಕೊಂಡಿಲ್ವ ನಾನು? ಅವಳು ಓದೋದು ಬೇಡ, ಉದ್ಧಾರ ಆಗೋದು ಬೇಡ. ಏನೋ ಹೆಣ್ಣು ಮಗಳು SSLC ವರೆಗೂ ಓದಿದ್ದಾಳೆ, ಅಷ್ಟು ಸಾಕು. ಮುಂದಕ್ಕೆ ಓದೋದು ಬೇಡ. ಅವಳಿಗೆ ಮದುವೆ ಮಾಡೋ ಯೋಚನೆ ಇಲ್ಲ ನಿನಗೆ? ನೋಡು, ನಿನಗಿಲ್ದೇ ಇರ್ಬೋದು, ಆದ್ರೆ ನನಗಿದೆ. ಈಗಾಗಲೇ ಅವಳಿಗೆ ಒಂದು ಗಂಡ ನೋಡಿದ್ದೀನಿ, ಗೊತ್ತಾ? ಈಗಲೇ ನಾನು ಅವಳಿಗೆ ಮದುವೆ ಮಾಡೋದಿಲ್ಲ. ಅವಳು ಓದ್ ಮುಗಿಬೇಕು. ಇನ್ನು ತಾಯಿಯಾಗಿ ಹೀಗೆ ಮಾತಾಡ್ತೀನಿ. ಸ್ವಲ್ಪ ನಿನಗೆ ಜವಾಬ್ದಾರಿ ಒಂದಿದೆಯಾ? ನೀನು ಅವಳಿಗೆ ಈ ಮದುವೆ ಮಾಡೋ ಯೋಚನೆ ಇಲ್ಲ ಬಿಡು. ನೀನೀಗ LIC ಅಂತ ಬೀದಿ ಎಲಿತೀಯ ನೋಡು, ಹಾಗೆ ಅವಳನ್ನು ಬೀದಿ ಬೆಸೆ ಮಾಡಿಬಿಡು. ಮಾತಾಡ್ಬೇಡಿ ನೀವು. ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೇ ಮಾಡ್ತೀನಿ ನೀನು? ಲಂಗು ಲಗಮಿಲ್ದ ತಿರುಗ್ತೀಯ. ಅಪ್ಪ ಇದ್ದು ಸತ್ತಂಗ್ ಮಾಡಿ ನನ್ನ ಮಕ್ಕಳನ್ನ ಬಲೆ ಹಾಕೊಂಡಿದ್ಯಾ. ಸಂಸಾರ ದುಡ್ಡ ನಿನ್ನ ಕೈಯಲ್ಲಿ ಹಿಡ್ಕೊಂಡು ನಾಳೆ ಕೆಲ ಮಕ್ಕಳು ಮಾಡಿದ್ಯಾ. ನನ್ನ ನೀನು ಮಿತಿ ಮೀರಿ ನಡ್ಕೋತಾ ಇದ್ದೀನಿ. ನೀನು ನಿನಗೇನ್ ಮಾಡ್ಬೇಕು, ನಿನಗೆ ಹ್ಯಾಕ್ ಬುದ್ಧಿ ಕಲಿಸ್ಬೇಕು, ನಿನಗೆ ಹ್ಯಾಕ್ ಮಟ್ಟ ಹಾಕ್ಬೇಕು ಅಂತ ನನಗೆ ಗೊತ್ತು ಕಣೆ. ಹಾಗೆ ಮಾಡ್ತೀನಿ. ಏನ್ ಮಾಡ್ತೀರಾ ಮಾಡ್ಕೊ ಹೋಗಿ. ಓ, ಇಲ್ಲಿವರೆಗೂ ಬಂದೆ ನೀನು? ಮಾಡ್ತೀನಿ ಕಣೆ, ಬಿಡೋದಲ್ಲಿ ನಿನ್ನ. ನಿನಗೇನು ಮಾಡ್ತೀನಿ ನೋಡ್ಕೊಂಡಿರು. ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಆಗಸ್ಟ್ 25, 2012 ಬೆಳಿಗ್ಗೆ 9 ಗಂಟೆ.
ಕುಮಾರ ಶಿಲ್ಪ ಯಾವಾಗ ಬಂದ್ರಿ? ಈಗ ತಾನೇ ಬರ್ತಿದೀವಿ. ನಮ್ಮಮ್ಮ ಎಲ್ಲೋದ್ರು? ನಿಮ್ಗೇನಾರ ಫೋನ್ ಮಾಡಿದ್ರಾ? ನಿಮ್ಗೆ ಫೋನ್ ಮಾಡಿಲ್ಲ ಅಂದವರು ಇನ್ನ ನಮಗ್ ಮಾಡ್ತಾರಿಯೇ? ಅವರು ನಿಮ್ಮ ನೋಡೋದಕ್ಕೆ ಸಿಟಿಗೆ ಹೋಗಿರ್ಬೋದು ಅಂತ ಅನ್ಕೊಂಡ್ವಿ. ಅಥವಾ ನಿಮ್ಮ ಅಪ್ಪನ ನೋಡೋಕೆ ಅಂದ್ರೆ ಹೋದ್ರ? ಇಲ್ಲ, ಅಪ್ಪ ಅಮ್ಮನ ಜೊತೆ 3 ದಿನ ಎಲ್ಲ ಇರಲ್ಲ. ಅವರಿಬ್ರಿಗೂ ಜಗಳ ಆಗಿತ್ತು. ಎಲ್ಲೋಗಿರ್ಬೋದು ಮಂಗಳ? ನಿಮ್ ನೆಂಟ್ರ ಮನೆಗೆ ಹೋಗಿರ್ಬೋದು ಕುಮಾರ? ಇಲ್ಲಣ್ಣ, ನಮ್ಗೆ ಆ ಥರ ನೆಂಟ್ರು ಯಾರು ಇಲ್ಲ. ಅದಲ್ದಲ್ಲೇ ನಮ್ಮಮ್ಮ 3 ದಿವಸ ನೆಂಟ್ರ ಮೇಲೆ ಉಳ್ಕೊಂತಾನೆ ಇರಲಿಲ್ಲ. ಅಲ್ಲ, ನಿಮ್ಮ ಅಪ್ಪನ ನೋಡಕ್ಕೂ ಹೋಗಿಲ್ಲ, ನಿಮ್ ಯಾವ ನೆಂಟ್ರ ಮನೆಗೂ ಹೋಗಿಲ್ಲ, ಅಥವಾ ನಿಮ್ಮನ್ನ ನೋಡಕ್ಕೂ ಬಂದಿಲ್ಲ ಅಂದ್ರೆ ಎಲ್ಲ ಹೋಗಿರ್ಬೋದು ಮಂಗಳಮ್ಮ? ಯಾಕಮ್ಮ ಶಿಲ್ಪ ಅಳ್ತ್ಯಾ? ಅಳ್ಬೇಡ, ಸಮಾಧಾನ ಮಾಡ್ಕೋ. ಎಲ್ಲೇ ಹೋಗಿದ್ರು ನಿಮ್ಮಮ್ಮ ಬಂದೇ ಬರ್ತಾರೆ. ಸಮಾಧಾನ ಮಾಡ್ಕೊಳಮ್ಮ, ಅಳ್ಬೇಡ. ಈಗ ನಮ್ಮ ಮನೆಗೆ ಬನ್ನಿ ಇಬ್ರು. ನಾಳೆ ನಿಮ್ಮ ಅಪ್ಪಗೊಂದು ಫೋನ್ ಮಾಡೋಣ. ಮನೆಗಂಡು ನೋಡ್ಸಿ ಎಲ್ಲ ಹಾಳಾಗೋದ್ಲು. ಯಾವಾಗೂ ಬೇವೂರ್ಗೆ ಹೋಗ್ತಿದ್ಲು, ದಿವಸ ಎಲ್ಲೇಶಿ ಅಂದ್ಬಿಟ್ಟು ಏಜೆನ್ಸಿ ಅಂತ ಯಾವಾಗೂ ಒಡ್ಡಾಡ್ತಿದ್ಲು. ಏನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲೋ ಏನೋ. ಏನ್ ಜಯಲಕ್ಷ್ಮ, ನೀವ್ ಈ ರೀತಿ ಮಾತಾಡ್ತೀರಾ? ಮಕ್ಕಳು ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾರೆ, ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡ್ತೀರಲ್ಲ. ನಾವು ಮಂಗಳಮ್ಮನ್ನ ಎಷ್ಟು ವರ್ಷದಿಂದ ನೋಡಿದೀವಿ. ಅವ್ರು ಎಂಥವ್ರು ಅಂತ ನಮಗ್ ಗೊತ್ತಿಲ್ವಾ? ನೀವು ಸ್ವಲ್ಪ ಸುಮ್ಮನೆ ಇರಿ. ನೋಡಿ, ಅವ್ರು ಏನಾರು ಅಂದ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ನೀವಿಬ್ರು ಬನ್ನಿ, ನಮ್ಮನೇಲಿರುವಂತೆ ಅಮ್ಮ ಬರೋವ್ರಿಗೂ. ಬೇಡಣ್ಣ, ಬೀಗ ಹೊಡೆದ್ಬಿಡಿ, ನಾವು ನಮ್ಮನೇಲೇ ಇರ್ತೀವಿ. ಹೌದು, ಅಮ್ಮ ಬರೋ ತನಕ ನಾವು ನಮ್ಮನೇಲಿ ಇರ್ತೀವಿ, ಎಲ್ಲೂ ಹೋಗಲ್ಲ. ಆಗ್ಲಿ, ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಅಮ್ಮ ಎಲ್ಲೂ ಕಾಣ್ತಿಲ್ಲ ಅನ್ನೋ ವಿಚಾರ ಕೇಳಿ ಮಕ್ಕಳಿಬ್ರು ಕಂಗಾಲಾಗ್ತಾರೆ. ತಕ್ಷಣ ಊರಿಗೆ ಬರ್ತಾರೆ. ಎಲ್ಲಾ ಕಡೆ ಮಂಗಳನ ಹುಡುಕ್ತಾರೆ. ಆದ್ರೆ ಮಂಗಳ ಎಲ್ಲೂ ಕಾಣಲ್ಲ. ಅಕ್ಕಪಕ್ಕದ ಮನೆಯವರು ಹೇಳೋ ಯಾವ ಸಮಾಧಾನದ ಮಾತು ಮಕ್ಕಳ ದುಃಖನ ಕಡಿಮೆ ಮಾಡಲ್ಲ. ಶಿಲ್ಪ, ನೀನ್ ವಾರ ಊರಿಗೆ ಬರ್ತಾ ಇದ್ದಲ್ವಾ ಅಮ್ಮನ್ ನೋಡಕ್ಕಂತ? ಅಮ್ಮ ಏನಾದ್ರು ಅಂದ್ರೆ ಅಮ್ಮ ಯಾರ ಜೊತೆನಾರ ಸ್ನೇಹ ಮಾಡಿದ್ರ ಅಂತ? ಥೂ, ನಿನ್ನ ಏನ್ ಮಾತು ಅಂತ ಮಾತಾಡ್ತೀಯೋ? ಊರವರೆಲ್ಲ ಅಮ್ಮನ ಬಗ್ಗೆ ಹಾಗೆ ಮಾತಾಡ್ತಾ ಇದ್ರೆ ನೀನು ಹಾಗೆ ಮಾತಾಡ್ತೀಯ. ಅಮ್ಮಂಗೆ ಏನಾಗಿದ್ಯೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀನ್ ಹೀಗೆಲ್ಲ ಮಾತಾಡ್ತೀಯ. ಆಗಲ್ವೇ? ನಮ್ ಬೆಂಗಳೂರು ಹೋಟೆಲ್ನಲ್ಲಿ ನೋಡ್ತಿರ್ತೀನಲ್ಲ, 1 ನಿಮಿಷ ಹಂಗ ಅನ್ನಿಸ್ತು. ಶಿಲ್ಪ, ಅಪ್ಪನೇನಾದ್ರೂ ಅಮ್ಮಂಗೇನಾರ ಮಾಡಿರ್ಬೋದಾ? ನನ್ಗೇನು ಗೊತ್ತಿಲ್ಲ, ನನ್ಗೇನು ತೋಚ್ತೇನೂ ಇಲ್ಲ. ನನ್ನನ್ನೇನು ಕೇಳಬೇಡ. ಊರ್ ಜನ ಈ ವಿಚಾರನ ನಂಜಯ್ಯಂಗೂ ತಿಳಿಸ್ತಾರೆ. ಮಂಗಳ ಕಾಣೆಯಾದ ವಿಷಯ ಕೇಳಿ ನಂಜಯ್ಯ ಧಾವಿಸಿ ಬರ್ತಾನೆ. ಕುಮಾರ ಶಿಲ್ಪ, ಏನಾಯ್ತಪ್ಪ? ಏನಾಯ್ತು ನಿಮ್ಮ ಅಮ್ಮನಿಗೆ? ಆ ಪ್ರಶ್ನೆಗೆ ನೀನೇ ಉತ್ತರ ಹೇಳ್ಬೇಕಪ್ಪ. ಏನು ಹಾಗಂದ್ರೆ ಏನು ಮಾತಾಡ್ತಿದ್ದೀಯಾ? ಅಮ್ಮನ್ ಕಂಡ್ರೆ ನಿಂಗೆ ಆಗ್ತಿರ್ಲಿಲ್ಲ. ಅವಳ ಜೊತೆ ಜಗಳ ಆಡಿ ಅವಳು ನಿನ್ನ ಈಗಾಡ್ಸಿದ್ಲು ಅಂತ ನೀನೇನೋ ಮಾಡಿರ್ತೀಯ ಅಮ್ಮಂಗೆ. ಕುಮಾರ, ಏನಪ್ಪ ಮಾತಾಡ್ತಾ ಇದ್ದೀಯ ನೀನು? ಹೌದು ನಂಜಯ್ಯ, ನಿನಗೆ ಅವಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವಳ ಜೊತೆ ಜಗಳ ಮಾಡ್ಕೊಂಡು ಬೇರೆ ಇದ್ದೆ. ಆ ಕೋಪಕ್ಕೆ ನೀನೇ ಅವಳಿಗೆ ಏನಾರು ಮಾಡಿದ್ಯಾ ಅಂತ. ಅಯ್ಯೋ ದೇವ್ರೆ, ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಕೇಳ್ತಾ ಇದ್ದೀರಾ? ಅಲ್ಲ, ನೀವು ಫೋನ್ ಮಾಡಿದ್ರಂತಾನೆ ನನಗೆ ವಿಷಯ ಗೊತ್ತಾಗಿದ್ದು. ಏನು ಆಯ್ತು ಅಂತ ಗಾಬರಿಯಿಂದ ಓಡಿ ಬಂದಿದ್ದೀನಿ. ನೋಡಿ, ನಮ್ಮ ಮಂಗಳ ಜೊತೆ 20 ವರ್ಷ ಸಂಸಾರ ಮಾಡಿದ್ದೀನಿ. ಮನೆ ಅಂದ ಮೇಲೆ ಗಂಡಂಡ್ರ ನಡುವೆ ಸಣ್ಣ ಪುಟ್ಟ ಜಗಳ ಇರುತ್ತಲ್ವಾ? ಹಾಗೇನೆ ಇಬ್ಬರಲ್ಲೂ ಸಣ್ಣ ಪುಟ್ಟ ಜಗಳ ಆಯ್ತು. ಇಬ್ಬರಲ್ಲೂ ಮನಸ್ತಾಪ ಬಂದು ನಮ್ಮನೆ ಬಿಟ್ಟು ಹೋದೆ. ಹಾಗಂತ ನಾನೇ ನನ್ನ ಹೆಂಡತಿಗೆ ಹೆಚ್ಚು ಕಡಿಮೆ ಮಾಡೋಕ್ಕಾಗತ್ತಾ? ನೀವು ಕೂಡ ನನ್ನ ಅಕ್ಕಪಕ್ಕ ಮನೆಯವರೇ ಅಲ್ವಾ? ನಾನೆಂಥವನು, ನನ್ನ ಮನಸ್ಸು ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ಏನೋ ಕೂಲಿ ನಾಲಿ ಮಾಡಿಕೊಂಡು ನಾ ಗುಂಡ್ಲುಪೇಟೆಯಲ್ಲಿದ್ದೆ. ನೀವೇ ನನಗೆ ಫೋನ್ ಮಾಡಿ ನಿನ್ನ ಹೆಂಡತಿಗೆ ಏನೋ ಆಗಿದೆ, ಮಕ್ಕಳು ಗಾಬರಿ ಆಗಿದ್ದಾರೆ ಅಂತ ಹೇಳಿದಕ್ಕೆ ಓಡಿ ಬಂದಿದ್ದೀನಿ. ಈಗ ನೋಡಿದ್ರೆ ನೀವು ನೀನೇ ಏನೋ ಮಾಡಿದೆ ಅಂತಿರಲ್ಲ. ಸಮಾಧಾನ ನಂಜಯ್ಯ, ಹೋಗಿ ಬಿಡು. ಮಂಗಳಮ್ಮ ಕಾಣ್ತಾ ಇಲ್ಲ, ಎಲ್ಲೋದ್ಲು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆ ರೀತಿ ಕೇಳಿದ್ವಿ ಅಷ್ಟೇ. ಅಣ್ಣ, ಏನಣ್ಣ ಮಾಡೋದೀಗ? ಅಮ್ಮನ ಎಲ್ಲಿ ಅಂತ ಹುಡ್ಕೋದು? ನೋಡು, ಇನ್ನು ನಾವು ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡೋಣ. ನೋಡು ಕುಮಾರ, ನೀನು ಶಿಲ್ಪನ್ ನೋಡ್ಕೊಂಡು ಇಲ್ಲೇ ಮನೇಲೇ ಇರು. ನಾನು ನಂಜಯ್ಯ ಹೋಗ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಸರ್, ಇವರು ನಂಜಯ್ಯ ಅಂತ ಸರ್, ನಮ್ಮೂರ್ನವ್ರೆ. ಇವ್ರು ಹೇಳ್ತೀರಾ ಸರ್ ಕಾಣೆ ಆಗಿರೋದು? ಅವ್ರ ಹೆಸರೇನು? ಮಂಗಳಮ್ಮ ಅಂತ. ಅವರು LIC ಏಜೆಂಟ್ ಆಗಿದ್ರು. ಆಗಾಗ ಕೆಲಸದ ಮೇಲೆ
ಬೇಗೂರಿಗೆ ಹೋಗಿ ಬರ್ತಾ ಇದ್ರು. ಈಗ 3-4 ದಿವಸದಿಂದ ಕಾಣೆ ಆಗಿದ್ದಾರೆ ಸರ್. ಅವ್ರ ಫೋಟೋ ಗಿಟ ಏನಾದರೂ ತಂದಿದ್ದೀರಾ? ಹೌದು ಸರ್. ರೀ ನಂಜಯ್ಯ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯೇನ್ರಿ? ನಿಮ್ಮ ಹೆಂಡತಿನ ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದು ಅಂತ? ಹಾಗೇನೂ ಇಲ್ಲ ಸರ್. ನೆಂಟ್ರಿಗಿಂಟ್ರ ಮನೆಗೆ ಏನಾದರೂ ಹೋಗಿದ್ರಾ? ವಿಚಾರಿಸಿ ನೋಡಿದ್ರಾ? ಸರ್, ಎಲ್ಲ ಕಡೆನೂ ಫೋನ್ ಮಾಡಿದ್ವಿ ಸರ್, ಆದರೆ ಅವರೆಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಅವರು ಮದುವೆಯಾಗಿ ಊರಿಗೆ ಬಂದಾಗಲಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅವರೆಲ್ಲೂ ಮನೆ ಬಿಟ್ಟು ಹೋದವರೇ ಅಲ್ಲ. ಆದರೆ ಈಗ 8 ದಿವಸದಿಂದ ಕಾಣೆ ಆಗಿದ್ದಾರೆ ಸರ್. ಅವ್ರ ಹತ್ರ ಮೊಬೈಲ್ ಫೋನ್ ಇತ್ತಾ? ಮೊಬೈಲ್ ಇತ್ತು ಸರ್. ನಾನು ಸಾಕಷ್ಟು ಸರ್ತಿ ಫೋನ್ ಮಾಡಿದೆ ಸರ್, ಆದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಸರ್. ಸರಿ, ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ, ನಾನು ವಿಚಾರಿಸ್ತೀನಿ. ನನಗೆ 2 ಮಕ್ಕಳು ಸರ್. 2 ಮಕ್ಕಳು ತಾಯಿ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ನನ್ನ ಹೆಂಡ್ತಿನ ಬೇಗ ಹುಡುಕೊಡಿ ಸರ್. ನೀವು ಕಂಪ್ಲೇಂಟ್ ಕೊಟ್ಟು ಹೋಗ್ರಿ, ವಿಚಾರಣೆ ಮಾಡೋ ಕೆಲಸ ನಮ್ಮದು. ನೋಡಿ. ಸರಿ ಸರ್. ಸರಿ ಸರ್. ಪೊಲೀಸರು ಮಂಗಳ ಬಗ್ಗೆ ಎಲ್ಲಾ ಕಡೆ ವಿಚಾರಿಸ್ತಾರೆ. ಎಲ್ಲರೂ ಮಂಗಳ ಬಗ್ಗೆ ಒಳ್ಳೆ ಮಾತುಗಳನ್ನೇ ಹೇಳ್ತಾರೆ. ಆದ್ರೆ ನಂಜಯ್ಯ ಮತ್ತೆ ಮಂಗಳ ಮಧ್ಯೆ ಮಕ್ಕಳ ವಿಚಾರವಾಗಿ ನಡೆದ ಗಲಾಟೆ, ಜೊತೆಗೆ ಅವನು ಮನೇಲಿ ಇಲ್ಲದೆ ಇರೋದು, ಅವರಿಬ್ಬರ ಮಧ್ಯೆ ಜಗಳ ಆಗಿದ್ದು, ಈ ಎಲ್ಲ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ನಂಜಯ್ಯನ ವಿಚಾರಣೆ ಮಾಡ್ತಾರೆ. ಹೇಳ್ರಿ ನಂಜಯ್ಯ, ನಿಮ್ಮ ಹೆಂಡತಿಗೆ ನೀವೇನು ಮಾಡಿದ್ರಿ? ನಾನೇನು ಮಾಡಿದೆ ಸರ್? ಅದೇ ಏನು ಮಾಡಿದ್ರಿ ಅಂತ ಹೇಳಿ ಅಂತ ಹೇಳ್ತಾ ಇರೋದು. ಅಲ್ಲ ಸರ್, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ ನಾನೇ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟನಲ್ಲ ಸರ್. ಈಗ ನೀವು ನೋಡಿದ್ರೆ ನೋಡ್ರಿ, ನಿಮ್ಮ ಹೆಂಡತಿ ಕೆಲಸ ಮಾಡೋ ಕಡೆ ವಿಚಾರಿಸಿದ್ವಿ, ಊರಲ್ಲೆಲ್ಲ ವಿಚಾರಿಸಿದ್ವಿ. ಎಲ್ಲರೂ ಒಳ್ಳೆ ಮಾತೇ ಹೇಳ್ತಾರೆ ನಿಮ್ಮ ಹೆಂಡತಿ ಬಗ್ಗೆ. ಆದರೆ ಎಲ್ಲರೂ ಹೇಳೋದು ಒಂದೇ ಮಾತು, ನಿಮಗೂ ನಿಮ್ಮ ಹೆಂಡತಿಗೂ ಜಗಳ ಆಯಿತು ಅಂತ. ನಿಜಾನಾ? ಹೌದು ಸರ್. ಯಾಕೆ ಮನೆ ಬಿಟ್ಟು ಹೋಗಿದ್ದು ನೀವು? ಅದು ಸರ್, ನನ್ನ ಮಗ ಕುಮಾರ್ ಇದಲ್ಲ ಸರ್, ಅವನ್ನ ಕಾಲೇಜ್ ಸೇರಿಸ್ಬೇಕು ಅಂತ ಬೆಂಗಳೂರಿಗೆ ನಾನು ಹೆಂಡತಿ ಕಳಿಸ್ಕೊಟ್ಲು ಸರ್. ನಾನು ಅವನ್ನ ಕಾಲೇಜಿಗೆ ಸೇರಿಸೋ ಬದಲಿ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಇಟ್ಬಿಟ್ಟೆ ಸರ್. ಅದಕ್ಕೆ ನಾನು ಹೆಂಡತಿ ಮಂಗಳ ಕೋಪ ಮಾಡಿಕೊಂಡು ನನ್ನ ಜೊತೆ ಜಗಳ ಮಾಡಿದ್ಲು ಸರ್. ಮಾತಿಗೆ ಮಾತು ಬೆಳೀತು, ಮನಸ್ತಾಪ ಆಗಿ ನಾ ಮನೆ ಬಿಟ್ಬಿಟ್ಟೆ ಸರ್. ಅಷ್ಟೇನಾ? ಅಷ್ಟೇ ಸರ್. ನಿಮಗೂ ಮಂಗಳ ಅವ್ರಿಗೂ ಜಗಳ ಆಯಿತು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನಿಜ ಸರ್. ಆದರೆ ನಾ ಗುಂಡ್ಲಪೇಟೆಗೆ ಕೆಲಸಕ್ಕೆ ಅಂತ ಹೋದೆ ಸರ್. ನೀನು ಹೆಂಡತಿ ಕಾಣ್ತಾ ಇಲ್ಲ ಅಂತ ನಮ್ಮ ಊರಿನಲ್ಲೊಬ್ಬರು ಫೋನ್ ಮಾಡಿದ್ರು ಸರ್. ಸರ್, ಅವರು ಫೋನ್ ಮಾಡಿದ ಮೇಲೆ ನನಗೆ ವಿಷಯ ಗೊತ್ತಾಗಿದ್ದು. ನಾ ಕೆಲಸ ಮಾಡ್ತೀನಲ್ಲ ಸರ್ ಗುಂಡ್ಲಪೇಟೆಯಲ್ಲಿ, ತಾವು ಆ ಜಾಗಕ್ಕೆ ಒಂದು ವಿಚಾರಣೆ ಮಾಡಿ ಸರ್. ನಾ ಆ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್, ಅಲ್ಲೇ ಇದ್ದೆ. ಸರಿ, ನಾವು ಹೇಳಿ ಕಳಿಸ್ದಾಗ ಸ್ಟೇಷನ್ ಹತ್ರ ಬನ್ನಿ, ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ. ಇಲ್ಲ ಸರ್, ನೀವು ಹೇಳಿ ಕಳಿಸ್ದಾಗ ಬರ್ತೀನಿ ಸರ್. ಸರಿ, ಹೊಡಿ ನೀವು. ಗಾಡಿ ಇಲ್ಲಿ ತಂದಕ್ಕೆ 2-3 ದಿವಸ ಆಗಿರೋಂಗಿದೆಯಲ್ರಿ, ನೀವು ಯಾವಾಗ ನೋಡಿದ್ರಿ? ಈಗಲೇ ಸರ್. ರೀ, ಆ ನಂಜಯ್ಯನ್ ಬರಕ್ಕೆ ಹೇಳ್ರಿ. ಅದೇ ಆ ಮಂಗಳ ಮಿಸ್ಸಿಂಗ್ ಕೇಸು.
ಯಾರ್ದು ಈ ತೋಟ? ನಮ್ಮ ಸಾಗರ ಸರ್. 2-3 ದಿವಸದಿಂದ ನೀವು ಈ ಕಡೆ ಬಂದೇ ಇಲ್ವೇನ್ರಿ? ಇಲ್ಲ ಸರ್, ನಮ್ಮ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದು ಗರಿಗಳು ತೆಗೊಳ್ಳೋದ ಬಂದೆ, ನೋಡಿದ ತಕ್ಷಣ ನಿಮಗೆ ಮಗಳ 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 ಸರ್ ಮಗಳ ಮಗಳ ನನ್ನ ಹೆಂಡತಿ ಸರ್, ನನ್ನ ಹೆಂಡತಿ ಸರ್, ನನ್ನ ಹೆಂಡತಿ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ. ಹೆಂಡತಿ ಮಗಳನ್ನ ಯಾರೋ ಕೊಲೆ ಮಾಡಿದ್ದಾರೆ. ಸರ್, ಯಾರು ಸರ್ ನನ್ನ ಹೆಂಡತಿನ ಕೊಲೆ ಮಾಡಿದ್ದು? ಸರ್ ಮಗಳ, ನನ್ನ ಮಗ ಯಾರಿಗೇನು ಅನ್ಯಾಯ ಮಾಡಿಲ್ಲ ಸರ್. ಯಾರು ಸರ್ ನನ್ನ ಹೆಂಡತಿನ ಕೊಲೆ ಮಾಡಿದ್ದು? ಅದು ಗೊತ್ತಾಗಬೇಕಾಗಿದೆ ನಂಜಯ್ಯ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ, ಆಮೇಲೆ ನಿಮ್ಮ ಕಾರ್ಯನ ಮುಂದುವರಿಸಿ. ಕಾಣೆಯಾಗಿದ್ದಾಳೆ ಅಂತ ಅನ್ಕೊಂಡಿದ್ದ ಮಂಗಳ ಅಲ್ಲಿ ಸತ್ತು ಶವವಾಗಿ ಬಿದ್ದಿರ್ತಾಳೆ. ನಂಜಯ್ಯ ಕೂಡ ಇಂಥ ಅನಿರೀಕ್ಷಿತ ಘಟನೆಯಿಂದ ಕಂಗಾಲಾಗ್ತಾನೆ. ಕಾಣೆಯಾಗಿರೋಳನ್ನ ಹುಡುಕೊಡೋ ಕೆಲಸ ಇದು ಅಂತ ಅನ್ಕೊಂಡಿದ್ದ ಪೊಲೀಸರಿಗೆ ಮಂಗಳ ಕೊಲೆ ಆಗಿದ್ದು ಅವರ ಕೆಲಸದ ಮತ್ತು ತನಿಖೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ನಂಜೆಂದು ಈ ಕೊಲೆಗೆ ಸಂಬಂಧ ಇದೆ ಅನಿಸುತ್ತಾ? ಸರ್, ನನ್ಗನ್ಸೋ ಪ್ರಕಾರ ಇಲ್ಲ ಅಂತ. ಯಾಕಂದ್ರೆ ಆ ಬಾಡಿ ನೋಡಿದ ತಕ್ಷಣ ನಂಜಯ್ಯ ಹೆಚ್ಚು ಗಾಬರಿಗೆ ಒಳಗಾಗಲಿಲ್ಲ ಸರ್, ತುಂಬಾ ದುಃಖಿಸ್ತಾ. ಅದಲ್ಲದೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಸರ್, ಇದರಲ್ಲಿ ಕ್ಲಿಯರ್ ಆಗಿ ಬರೆದಿದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ. ಹೌದಾ? ಎಸ್ ಸರ್. ಸೊ ದಿಸ್ ಇಸ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಕಚಡ ನನ್ನ ಮಕ್ಕಳು. ಮಂಗಳವರ ಮೈ ಮೇಲೆ ಒಡವೆ ಏನಾದರೂ ಇತ್ತೇನ್ರಿ? ಇಲ್ಲ ಸರ್, ಯಾವ ಒಡವೆಗಳು ಇರಲಿಲ್ಲ, ತಾಳಿ ಕೂಡ ಇರಲಿಲ್ಲ ಸರ್. ಮಂಗಳವರು LIC ಏಜೆಂಟ್ ಅಲ್ಲ, ಅವ್ರ ಹತ್ರ ಮೊಬೈಲ್ ಏನಾದರೂ ಇರಬೇಕಲ್ಲ? ಇರ್ಬೋದು ಸರ್, ಆದರೆ ನಮ್ಗೆ ಆ ಸ್ಥಳದಲ್ಲಿ ಏನೂ ಸಿಗ್ಲಿಲ್ಲ ಸರ್. ಕೊಲೆಗನ್ನ ಹಿಡಿಯೋದಕ್ಕೆ ಅದೊಂದೇ ದಾರಿ ಇರೋದು ನಮಗೆ. ನಂಜಯ್ಯ ಕೊಟ್ಟಿರೋ ಕಂಪ್ಲೇಂಟಲ್ಲಿ ಮಂಗಳ ನಂಬರ್ ಇರಬೇಕಲ್ಲ? ಇದೆ ಸರ್. ಸ್ವಿಚ್ ಆಫ್ ಕೊಡ್ತಾರೆ ಸರ್. ಆಕೆ ಮೊಬೈಲ್ ಇರೋ ಒಡವೆ ತಗೊಂಡವರು ಮೊಬೈಲ್ ಬಿಡ್ತಾರೇನ್ರಿ? ಅರ್ಥ ಆಯ್ತು ಸರ್. ಮಂಗಳ ಮೊಬೈಲ್ನ ಸಿಮ್ ತೆಗೆದು ಆರೋಪಿಗಳು ತಾವು ಬುದ್ಧಿವಂತರು ಅನ್ಕೊಂಡಿರ್ತಾರೆ. ಆದ್ರೆ ಪೊಲೀಸರು 10 ಪಟ್ಟು ಚಾಲಾಕಿಗಳಾಗಿರ್ತಾರೆ. ಮಂಗಳ ಮೊಬೈಲ್ ಈಗ ಯಾವ ನಂಬರ್ ಜೊತೆ ಬಳಕೆಯಲ್ಲಿದೆ ಅನ್ನೋದನ್ನ ಕಂಡು ಹಿಡಿತಾರೆ. ಆ ನೆಟ್ವರ್ಕ್ನ ಜಾಡ್ ಹಿಡಿದು ಆರೋಪಿಗಳನ್ನ ಹುಡುಕ್ತಾ ಹೋಗ್ತಾರೆ. ಹಲೋ, ಗಾಡಿ ನಿಲ್ಸು. ಸರ್, ದೇವರಣೆಗೂ ಸರ್, ನನಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲದೆ ಮೊಬೈಲ್ ನಿನ್ನ ಹತ್ರ ಹೇಗೋ ಬಂತು? ಏನ್ ಶೋರೂಮಲ್ಲಿ ಮಾರಾಟಕ್ಕೆ ಇಟ್ಟಿದ್ರಾ? ಸರ್, ಆ ಮೊಬೈಲೇ ನಂದಲ್ಲ ಸರ್. ಇಷ್ಟು ರಿಪೇರಿ ಮಾಡೋರು ಸುಳ್ಳು ಬಗಳ್ತೀಯ ಅಂದ್ರೆ ನಿನ್ನ. ಸರ್, ದೇವರಣೆಗೂ ಸರ್, ನಮ್ಮ ತಾಯಣಗೂ ಆ ಮೊಬೈಲ್ ನಂದಲ್ಲ ಸರ್. ಅದು ನನ್ನ ಫ್ರೆಂಡ್ ಮೇಸ್ತ್ರಿ ಬಸವರಾಜದ್ದು ಸರ್. ನನ್ನ ಮೊಬೈಲ್ ಹಾಳಾಗಿತ್ತು ಅಂತ ಅವನ್ನ ತಿಳಿಸ್ಕೊಂಡಿದ್ದೆ. ಅವನಿಗೆಲ್ಲ ಇರ್ತಾನೆ?
ಅವನೀಗ ಕುವೆಂಪು ನಗರದಲ್ಲಿರ್ತಾನೆ ಸರ್. ಚಂದ್ರು ಹೇಳಿದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಬಸವರಾಜನ ಮನೆಗೆ ಹೋಗ್ತಾರೆ. ಈ ಬಸವರಾಜ ಮೈಸೂರಿನ ಕುವೆಂಪು ನಗರದಲ್ಲಿ ಗಂಡ ಬಿಟ್ಟಿರೋ ಹೆಂಗಸೊಬ್ಳ ಜೊತೆ ವಾಸವಾಗಿರ್ತಾನೆ. ಪೊಲೀಸರು ಅವನನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಆಗ ಮಂಗಳಾಗೆ ಏನಾಯ್ತು ಅನ್ನೋ ನಿಜವಾದ ವಿಷಯ ಹೊರಗೆ ಬರುತ್ತೆ. ಏನೇನಾಯ್ತು ಡೀಟೇಲ್ಸ್ ಹೇಳ್ತೀವಿ, ಇನ್ನೂ ಬೇಕಾ? ಇಲ್ಲ ಸರ್, ಹೇಳ್ತೀನಿ ಸರ್. ಹೇಳು. ಹೀಗೆ ಮಂಗಳಾ ಮೇಡಮ್ LIC ವಿಚಾರಕ್ಕೆ ನನಗೆ ಪರಿಚಯ ಆದ್ರು ಸರ್. ನಮಸ್ಕಾರ ಮಂಗಳಾ ಮೇಡಮ್ ಅವ್ರಿಗೆ. ನಮಸ್ಕಾರ. ನೀವು? ನಾನು ಮೇಡಮ್ ಬಸವರಾಜು. ನಿಮ್ಮ ಹತ್ರ LIC ಪಾಲಿಸಿ ಮಾಡಿಸಿದ್ನಲ್ಲ. ಓ ಕ್ಷಮಿಸಿ, ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಮೇಡಮ್, ನಮ್ಮ ಫ್ರೆಂಡ್ ಒಬ್ಬರಿಗೆ LIC ಪಾಲಿಸಿ ಮಾಡಿಸ್ಬೇಕಾಗಿತ್ತು. ಬೇಗೂರಿನಲ್ಲಿ ಪಾಲಿಸಿ ಮಾಡಿಸೋರು ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ನಿಮ್ಮ ಹತ್ರನೇ ಮಾಡಿಸೋದಕ್ಕೆ ಹೇಳಿದ್ದೀನಿ. ತುಂಬಾ ಥ್ಯಾಂಕ್ಸ್. ನೀವು ಬೇಗೂರು ಕಡೆ ಬಂದಾಗ ನನಗೊಂದು ಫೋನ್ ಮಾಡಿ ಮೇಡಮ್. ಅವನು ಅಲ್ಲೇ ಅವ್ನ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ. ನಿಮಗೆ ಅವನ ಅಡ್ರೆಸ್ ಹೇಳ್ತೀನಿ. ನಾನು ಬೇಗೂರಿಗೆ ಹೊರಟಿದ್ದೀನಿ, ಇವತ್ತೇ ಫೋನ್ ಮಾಡ್ತೀನಿ. ಹೌದಾ? ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಬನ್ನಿ ಮೇಡಮ್ ನನ್ನ ಜೊತೆಗೆ. ಪರವಾಗಿಲ್ಲ, ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ನಮ್ಮೂರ ಅಂಗನವಾಡಿಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಹೊರಡಿ. ಸರಿ ಮೇಡಮ್, ನಿಮ್ಮಿಷ್ಟ. ನಿಮ್ಮನ್ನು ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ. LIC ಏಜೆಂಟ್ ಆಗಿದ್ದೀರಾ, ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ನಮ್ಮ ಹಳ್ಳಿ ಹೆಣ್ಮಕ್ಳೆಲ್ಲ ನಿಮ್ಮ ಥರನೇ ಆಗ್ಬಿಟ್ರೆ ನಮ್ಮ ಹಳ್ಳಿ ಮಕ್ಕಳೆಲ್ಲ ಓದಿ ವಿದ್ಯಾವಂತರಾಗ್ಬಿಡ್ತಾರೆ. ನಮ್ಮ ಹಳ್ಳಿಗೆ ಉದ್ಧಾರ ಆಗುತ್ತೆ. ನಾನು ಬರ್ತೀನಿ ಮೇಡಮ್. ಅವರು ಆಗಾಗ ಬೇಗೂರಿಗೆ ಬರ್ತಾ ಇದ್ರು ಸರ್. ಹಲೋ, ಹೇಳಿ ಬಸವರಾಜ್. ಮೇಡಮ್, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ. ಹೇಳಿ, ಏನಾಗಬೇಕು? ಮೇಡಮ್, ನಮ್ಮ ಫ್ರೆಂಡ್ ಮಗುಗೆ ಪಾಲಿಸಿ ಮಾಡಿಸ್ಬೇಕಾಗಿತ್ತು. ಇನ್ನೂ ಚಿಕ್ಕ ಮಗು, 2 ವರ್ಷ. ಅದಕ್ಕೆ ಪಾಲಿಸಿ ಮಾಡಿಸ್ಬೋದಾ ಮೇಡಮ್? ಓ, ಖಂಡಿತ ಮಾಡಿಸ್ಬೋದು. 1 ವರ್ಷದೊಳಗೆ ಮಾಡಿಸಿದ್ರೆ ಬೆನಿಫಿಟ್ಸು ಜಾಸ್ತಿ. ಸರಿ ಮೇಡಮ್, ಅವರು ಬೇಗೂರಲ್ಲಿ ಇರ್ತಾರೆ, ನೀವು ಅಲ್ಲಿಗೆ ಬರಬೇಕಾಗತ್ತೆ. ಅದಕ್ಕೇನಂತೆ, ಬರೋಣ. ಮೇಡಮ್, ಬೇಕಾದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಪರವಾಗಿಲ್ಲ, ನಾನೇ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಬಸವರಾಜ್ ಅವರೇ. ಈ ತಿಂಗಳಲ್ಲಿ 9 ಪಾಲಿಸಿ ಮಾಡಿಸಿದ್ದೀರಾ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನಾನು ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತ. ನಾನೀಗ ಬೇಗೂರಲ್ಲೇ ಇದ್ದೆ. ನೀವು ಬರೋದಾದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ, ನನ್ನ ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು, ಆ ಓಡಾಡ್ತಾನಿದ್ದೀನಿ ನಾನು. ಕಾಲೇಜ್ಗಾ? ಹೌದು, ನನ್ನ ಮಗಳು ಇಡೀ ಜಿಲ್ಲೆಗೆ ಜಾಸ್ತಿ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಬಂದಿದ್ದಾಳೆ. ಅದಕ್ಕೆ ಅವಳನ್ನ ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಅಂತ. ಹೌದಾ? ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಜನ ಪರಿಚಯದವರು ಇದ್ದಾರೆ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ಹೇಳಿ ಮೇಡಮ್. ಅಂದಾಗೆ ಈಗೆಲ್ಲಿದ್ದೀರಾ? ಇಲ್ಲೇ ಒಂದು ಕಾಲೇಜಲ್ಲಿ ಅಪ್ಲಿಕೇಶನ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ಈಗೇನು ಸಹಾಯ ಬೇಕಾಗಿಲ್ಲ. ಅವಳು ಒಳ್ಳೆ ಮಾರ್ಕ್ಸ್ ತಗೊಂಡಿರೋದ್ರಿಂದ ಯಾವುದೇ ಕಾಲೇಜಲ್ಲಾದ್ರೂ ಸೀಟ್ ಸಿಕ್ಕೇ ಸಿಗುತ್ತೆ. ಬೇರೆ ಯಾವಾಗಾದ್ರೂ ಸಹಾಯ ಬೇಕಾದ್ರೆ ಕೇಳ್ತೀನಿ ಬಿಡಿ. ಆಯ್ತು ಮೇಡಮ್, ನಮಸ್ಕಾರ. ನಮಸ್ಕಾರ. ಆಕೆ ಗಂಡ ಬಿಟ್ಟು ಹೆಣ್ಣು ಅಂತ ಗೊತ್ತಾಗಿ ನಾನೇ ಆಕೆ ಹತ್ರ ಜಾಸ್ತಿ ಸಲಿಗೆ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ ಸರ್. ಆಕೆ ಎಲ್ಲರ ಜೊತೆ ಸೋಷಿಯಲ್ ಆಗಿ ಮೂವ್ ಮಾಡ್ತಾ ಇದ್ವಿ ಸರ್. ಕೆಟ್ಟ ಕೆಲಸಕ್ಕೆ ಒಪ್ಪುವಂಥ ಹೆಣ್ಣಾಗಿರಲಿಲ್ಲ ಸರ್. ನಾನೇ ಹೆಚ್ಚು ಸಲಿಗೆಯಿಂದ ಅವಳ ಹತ್ರ ಸ್ನೇಹ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟೆ ಸರ್. ಇದನ್ನು ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡೆ ಸರ್. ನಾವೆಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಯಾರೋ LIC ಪಾಲಿಸಿ ಮಾಡಿಸ್ಬೇಕು ಬನ್ನಿ ಅಂತ ದೇವಸ್ಥಾನದ ಹತ್ರ ಬರೋಕ್ಕೆ ಹೇಳಿದ್ವಿ ಸರ್. ಆಗಸ್ಟ್ 25, 2012, ನಿಟ್ಟೆ ಗ್ರಾಮ, ಸಿದ್ದಪ್ಪಾಜಿ ದೇವಸ್ಥಾನ, ಗುಂಡ್ಲುಪೇಟೆ. ನಮಸ್ಕಾರ ಮೇಡಮ್, ಬನ್ನಿ. ನಿಮ್ಮ ಫ್ರೆಂಡ್ ಅಲ್ಲಿ? ಅವರಿರೋದು ತೋಟದ ಮನೆಯಲ್ಲಿ. ಅವ್ರ ಅಡ್ರೆಸ್ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಒಳ್ಳೇದಾಯ್ತು ಬಿಡಿ, ನಾನು ದೇವ್ರ ದರ್ಶನ ಮಾಡ್ದಂಗಾಯ್ತು. ಬನ್ನಿ. ಮೇಡಮ್, ಪಾಲಿಸಿಗೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ತಂದಿದ್ದೀರಾ? ತಂದಿದ್ದೀನಿ. ಸರಿ.
ನಿಮ್ ಫ್ರೆಂಡು? ಸದ್ಯಕ್ಕೆ ನಾವೇ ನಿಮ್ಮ ಫ್ರೆಂಡು. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಫ್ರೆಂಡ್ ಯಾರೋ ಇದಾನೆ, ಪಾಲಿಸಿ ಮಾಡಿಸ್ಬೇಕು ಅಂತೆಲ್ಲ ಹೇಳಿ ಕರ್ಕೊಂಬಂದ್ರಿ. ಎಲ್ಲಿ ಅವರು? ನಾನು ಭಾಳ ದಿವಸದಿಂದ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ, ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಏನ್ ಹೇಳ್ತಾ ಇದ್ದೀರಾ ನೀವು? ಬನ್ನಿ ಹೇಳ್ತೀನಿ. ಏನ್ರಿ ಹೇಳ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಬನ್ನಿ. ದಯವಿಟ್ಟು ಬಿಟ್ಬಿಡಿ ನನ್ನ. ಅಣ್ಣ, ಈ ಮೊಬೈಲ್ ಚೆನ್ನಾಗಿದೆ, ನಾನು ಇಟ್ಕೊಳ್ತೀನಿ. ಚಾನೆಲ್ ಹಳೇದಾಗಿದೆ, ಹೊಸದು ಹಾಕಿಸ್ಕೊಳ್ತೀನಿ. ನಿಮ್ ಜನಕ್ಕೆ 4 ಜನಕ್ಕೆ ನಾಚಿಕೆ ಆಗಲ್ಲ? ಅತ್ಯಾಚಾರ ಕೊಲೆ ಅಂದ್ರೆ ಆಟ ಆಗ್ಬಿಟ್ಟೈತೆ ನಮಗೆ. ಹೇಳ್ಕೊಂಡು ಹೋಗ್ರಿ ಇವನ್ನ, ನಿಮ್ಗೈತೆ ಮುಂದೆ ಹಬ್ಬ. ಕೊನೆಗೂ ಮಂಗಳ ಯಾಕೆ ಕೊಲೆ ಆದ್ಲು ಅನ್ನೋ ನಿಜವಾದ ವಿಷಯ ಬಯಲಾಗುತ್ತೆ. ಅವರಿಗೆ ಶಿಕ್ಷೆನೂ ಆಗುತ್ತೆ. ಆದ್ರೆ ಅವರ ಹೀನ ಕೃತ್ಯಕ್ಕೆ ಮಂಗಳ ಬದುಕೆ ಬಲಿಯಾಗಿ ಹೋಗುತ್ತೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ದೊಡ್ಡ ಮನುಷ್ಯರು ಮಾಡಬೇಕು, ಅದನ್ನ ಕಣ್ತುಂಬ ನೋಡ್ಬೇಕು ಅಂತ ಕನಸು ಕಂಡಿದ್ದ ಮಂಗಳ ಆ ಕನಸುಗಳ ಜೊತೆ ಕಣ್ಮುಚ್ಚಿಬಿಡ್ತಾಳೆ. ಅಮ್ಮ ಇಲ್ದಿರೋ ಮನೆಯಲ್ಲಿ ಅವಳ ಕನಸುಗಳನ್ನಷ್ಟೇ ನೆಚ್ಚಿಕೊಂಡು ಅವಳ ನೆನಪಲ್ಲಿ ಬದುಕೋದೊಂದೇ ಮಕ್ಕಳಿಗಿರೋ ದಾರಿ. ಯಾವ ತಪ್ಪನ್ನು ಮಾಡದೇ ಇರೋ ಮಂಗಳನ ಕೊಂದ ಆ ಮನುಷ್ಯ ರೂಪಿ ರಾಕ್ಷಸರಿಗೆ ಏನಂತ ಹೇಳೋಣ? ಬರೀ ಕ್ಷಣಿಕ ಸುಖಕ್ಕೆ ಪುಡಿಗಾಸಿಗೆ ಇಂಥ ಹೀನ ಕೆಲಸ ಮಾಡಿದವ್ರನ್ನ ಏನಂತ ಹೇಳೋದು? ನಿಜವಾಗ್ಲೂ ಕೊಲ್ಲಬೇಕಾಗಿರೋದು ಇಂಥ ಮನಸ್ಥಿತಿಗಳನ್ನ. ಮಂಗಳಾಗೆ ಬಂದ ಸ್ಥಿತಿ ಬೇರೆ ಯಾರಿಗೂ ಬರದೇ ಇರಲಿ, ಇಂಥ ಕತೆ ಮತ್ತೆ ನಮ್ಮ ಕಿವಿಗೆ ಬೀಳದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.